ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಆಲ್ರೆಡಿ ನನ್ನ ಚಾನಲ್ನ ನೀವೇನಾದರೂ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಆಲ್ರೆಡಿ ಡಿಟ್ಟೋ ಬಗ್ಗೆ ಗೊತ್ತಿರುತ್ತೆ. ನಾನು ಆಲ್ರೆಡಿ ಡಿಟ್ಟೋ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳಿಸಿದ್ದೀನಿ. ಸೊ ಆ ವಿಡಿಯೋಗಳನ್ನ ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಸೊ ಈ ವಿಡಿಯೋನ ಫುಲ್ ನೋಡಾದ್ಮೇಲೆ ಆದಷ್ಟು ಬೇಗ ಇದಕ್ಕೆ ಅಪ್ಲೈ ಮಾಡಿ. ಯಾಕೆ ಅಂದರೆ ಇದು ಯಾವಾಗ ಬೇಕಾದರೂ ಕ್ಲೋಸ್ ಆಗ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಕೂಡ ಇಂಟ್ರೆಸ್ಟ್ ಇದ್ದರೆ ಅಪ್ಲೈನ ಮಾಡಲಿ. ಸೊ ಫಸ್ಟ್ ಆಫ್ ಆಲ್ ಈ ಪೇಜಲ್ಲಿ ಬರೀ ನಾನು ವರ್ಕ್ ಫ್ರಮ್ ಹೋಮ್ ಅಷ್ಟೇ ಚೂಸ್ ಮಾಡಿದ್ದೀನಿ. ಬೇರೆ ಜಾಬ್ಸ್ಗಳು ಇದೆ, ಬಟ್ ನಾನು ವರ್ಕ್ ಫ್ರಮ್ ಹೋಮ್ ಹೇಳ್ತೀನಿ ಎಂದಿರೋದಕ್ಕೆ ವರ್ಕ್ ಫ್ರಮ್ ಹೋಮ್ನ ಚೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಡ್ವೈಸರಿ ಜಾಬ್ಗಳಿದೆ. ಅಡ್ವೈಸರಿ ಜಾಬ್ಗಳ ಬಗ್ಗೆ ಆಲ್ರೆಡಿ ನನ್ನ ಚಾನಲ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಇಲ್ಲಾಂದರೆ ನನ್ನ ಚಾನಲ್ನಲ್ಲಿ ಲೈಕ್ ಡಿಟ್ಟೋ LPU ಕನ್ನಡ ಅಂತ ಸರ್ಚ್ ಮಾಡಿ ವೀಡಿಯೋಸ್ ಬರುತ್ತೆ. ಇಲ್ಲಾಂದರೆ ನನ್ನ ಚಾನಲ್ನಲ್ಲಿ ಬೇಕಾದರೂ ನೋಡ್ಬೋದು. ನಾನು ಈ ವಿಡಿಯೋದಲ್ಲಿ ಕಸ್ಟಮರ್ ಸರ್ವಿಸ್ ಕ್ವಾಲಿಟಿ ಎಕ್ಸಿಕ್ಯೂಟಿವ್ ಈ ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಇದು ಕನ್ನಡದವರಿಗೆ ಬಿಟ್ಟಿದ್ದಾರೆ, ಅಂದರೆ ಕರ್ನಾಟಕದವರಿಗೆ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಡಿಟ್ಟೋ ಏನಂದರೆ ಒಂದು ಇನ್ಶೂರೆನ್ಸ್ ಅಡ್ವೈಸರಿ ಕಂಪ್ನಿ. ಅಂದರೆ ನಿಮಗೇನಾದರೂ ಈಗ ಇನ್ಶೂರೆನ್ಸ್ ತಗೋಬೇಕಾದ್ರೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ತಗೋಬೇಕಾದ್ರೆ. ಸೊ ಇವ್ರಿಗೆ ಕಾಲ್ ಮಾಡಿಬಿಟ್ಟು ನೀವು ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಬೋದು. ಇವರು ನಿಮಗೆ ಇನ್ಶೂರೆನ್ಸ್ ತಗೊಳಕ್ಕೆ ಏನೇನು ಆಫರ್ಸ್ ಇದೆ, ಯಾವುದು ಬೆಟರ್ ಆಪ್ಷನ್ ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ಅದ್ರ ಮೇಲೆ ನಿಮ್ಗೆ ಯಾವ್ದು ಬೆಸ್ಟು ಅದನ್ನ ನೀವು ತಗೋಬಹುದು. ಅಂಡ್ ಒನ್ ಗುಡ್ ಥಿಂಗ್ ಏನಂದ್ರೆ ಇದು ಬ್ಯಾಕ್ಡ್ ಬೈ ಝೀರೋದಾ. ತುಂಬಾ ಜನಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಗೊತ್ತಿರುತ್ತೆ. ಇದು ಒಂದು ಸ್ಟಾಕ್ ಬ್ರೋಕರ್, ಇದು ಒಂದು ದೊಡ್ಡ ಕಂಪ್ನಿ. ಸೊ ಅವ್ರದ್ದೇ ಆದ ಒಂದು ಕಂಪ್ನಿ ಅಂತಲೇ ಹೇಳ್ಬೋದು ಇದನ್ನ. ಸೊ ಇದರಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅಂದರೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಇರುತ್ತೆ ಅಂತ ನೋಡಿದ್ರೆ, ಕಾಲ್ ಮಾನಿಟರಿಂಗ್ ಆ್ಯಂಡ್ ಪ್ರೊವೈಡ್ ಆಕ್ಷನಬಲ್ ಇನ್ಸೈಟ್ಸ್ ಟು ಇಂಪ್ರೂವ್ ಕರೆಂಟ್ ಪ್ರೊಸೆಸಸ್. ಲೈಕ್ ಈಗ ಏನೇನು ಪ್ರಾಸೆಸ್ ಇದೆ ಆ ಪ್ರೋಸೆಸ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ ನೀವು ಈಗ ಅಡ್ವೈಸರ್ ಕಸ್ಟಮರ್ಗೆ ಕಾಲ್ ಮಾಡಿ ಮಾತಾಡ್ತಿರ್ತಾರಲ್ಲ, ಆ ರೆಕಾರ್ಡಿಂಗ್ಸ್ಗಳನ್ನೆಲ್ಲ ಕೇಳ್ಬಿಟ್ಟು ಏನು ಇಂಪ್ರೂವ್ ಮಾಡ್ಬೋದು ಅದ್ರದ್ದು ಇನ್ಸೈಟ್ಸ್ ಕೊಡೋದಾಗಿರ್ಬೋದು. ಇನ್ನು ಈಗ ಏನು ಪ್ರಾಸೆಸ್ ಇದೆ ಅದನ್ನ ಕ್ವಾಲಿಟಿ ಹೇಗೆ ಇಂಪ್ರೂವ್ ಮಾಡ್ಕೊಳೋದು, ಅದನ್ನ ಹೇಗೆ ಡೆವಲಪ್ ಮಾಡೋದು, ಅದಕ್ಕೆಲ್ಲ ಹೆಲ್ಪ್ ಮಾಡೋದಾಗಿರುತ್ತೆ. ಹಾಗೆ ಇನ್ನು ನೀವು ಅಡ್ವೈಸರ್ಗಳಿರುತ್ತಾರೆ, ಅಂದರೆ ಈಗ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ ಅಂತ ಹೇಳಿದ್ನಲ್ಲ, ಸೊ ಅದು ಅಡ್ವೈಸರ್ ಜಾಬ್. ಸೊ ಅಂಥವ್ರಿಂದ ಸ್ವಲ್ಪ ಇನ್ಸೈಟ್ಸ್ಗಳನ್ನ ತಗೊಂಬಿಟ್ಟು ಅವರು ಇನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಇದನ್ನೆಲ್ಲ ತಿಳಿಸೋದು ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ಇನ್ನು ಕಸ್ಟಮರ್ ಸಪೋರ್ಟ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅದಕ್ಕೆಲ್ಲ ನೀವು ಇನ್ಸೈಟ್ಸ್ನ ಕೊಡಬೇಕಾಗಿರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಮತ್ತು ಸ್ಕಿಲ್ಸ್ ಏನು ಬೇಕು ಅಂತ ನೋಡಿದ್ರೆ, ನೀವು ಫ್ರೆಷರ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಇದ್ದರೆ ಇನ್ನೂ ಬೆಸ್ಟ್, ಬೇಗನೆ ಸಿಗುತ್ತೆ. ಇನ್ನು ನಿಮಗೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಇನ್ನು ಕಸ್ಟಮರ್ ಸರ್ವಿಸ್ ಸ್ಕಿಲ್ಸ್ ಇರಬೇಕು, ಇನ್ನು ಓನರ್ಶಿಪ್ ಮತ್ತು ಲೀಡರ್ಶಿಪ್ ಕ್ವಾಲಿಟಿಗಳಿರಬೇಕು. ಇನ್ನು ಈಗ ಒಂದೇನಾದ್ರು ಡಾಟಾನ ನೋಡ್ಬಿಟ್ಟು ಅದನ್ನ ಅನಲೈಸ್ ಮಾಡಿ ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಈ ರೀತಿ ಎಬಿಲಿಟಿಗಳೆಲ್ಲ ಇರಬೇಕು. ಇನ್ನು ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ಅಂದರೆ ಅದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದಕ್ಕೆ ಎಷ್ಟು ಸಂಬಳ ಸಿಗುತ್ತೆ ಅಂತ ಎಲ್ಲ ನೋಡೋದಾದ್ರೆ 4,54,600 ರೂಪಾಯಿ ಪರ್ ಆ್ಯನಮ್ ಸಿಗುತ್ತೆ. ಅಂದರೆ ಲೈಕ್ ನಿಮಗೆ ಒಂದು 35,000 ಸಂಬಳ ಸಿಗ್ಬೋದು. ಅದ್ರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿಗೆ ಸಿಗುತ್ತೆ. ಹಾಗೆ ಇದು ವರ್ಕ್ ಫ್ರಮ್ ಹೋಮ್ ಜಾಬ್, ನೀವು ಮನೇಲೇ ಕೂತ್ಕೊಂಡು ಮಾಡ್ಬೋದು. ಸೊ ನೀವು ಅರ್ನ್ ಮಾಡಿದ್ದೆಲ್ಲ ಆರಾಮಾಗಿ ಸೇವ್ನ ಮಾಡ್ಬೋದು. ಆ್ಯಂಡ್ ಅನದರ್ ಥಿಂಗ್, ಇದು ಇನ್ಶೂರೆನ್ಸ್ ಅಡ್ವೈಸರ್ ಮತ್ತು ಇವರು ಹೆಲ್ಪ್ ಮಾಡ್ತಾರೆ ಅಂತ ಇವರೇನು ಸ್ಕ್ಯಾಮ್ ಮಾಡಲ್ಲ. ಸುಮ್ಮನೆ ಕಾಲ್ ಮಾಡಿಬಿಟ್ಟು ತಗೊಳ್ಳಿ ಆ ಥರ ಎಲ್ಲ ಮಾಡಲ್ಲ. ನಿಮಗೆ ಯಾವ್ದು ಬೆಸ್ಟು ಅದನ್ನ ಹೇಳ್ತಾರೆ. ಹಾಗೆ ಮತ್ತೆ ಕಾಲ್ ಮಾಡೋಕ್ಕೋಗಲ್ಲ. 1-2 ಸಲ ಮಾಡ್ತಾರೆ, ನೀವು ಎತ್ತಲಿಲ್ಲ, ನೀವೇನಾದ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಮತ್ತೆ ಮಾಡೋಕ್ಕೋಗಲ್ಲ. ಸೊ ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ, ಅಪ್ಲೈ ನಾವು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ಬರುತ್ತೆ. ನಿಮ್ಮ ರೆಸ್ಯೂಮ್ ಅಪ್ಲೋಡ್ ಮಾಡಬೇಕು. ಆಮೇಲೆ ನಿಮ್ಮ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಕೊಡಬೇಕು. ನಿಮ್ಮ ಇಮೇಲ್, ಮೊಬೈಲ್ ನಂಬರ್, ಇನ್ನು ನಿಮಗೆ ಯಾವ್ಯಾವ ಲ್ಯಾಂಗ್ವೇಜ್ ಗೊತ್ತು, ಕನ್ನಡ, ಇಂಗ್ಲೀಷ್ 2 ಗೊತ್ತಿರಬೇಕು, ಅದನ್ನ ಚೂಸ್ ಮಾಡಬೇಕು. ಆಮೇಲೆ ಇಯರ್ ಆಫ್ ಎಕ್ಸ್ಪೀರಿಯನ್ಸ್, ಇನ್ನು ನಿಮಗೆ ಎಷ್ಟು ನೋಟಿಸ್ ಪೀರಿಯಡ್ ಇದೆ. ಅಂದರೆ ಲೈಕ್ ನಾವು ಇವಾಗ ಆಲ್ರೆಡಿ ಕೆಲಸ ಮಾಡ್ತಿದ್ದೀರಾ ಅಂದರೆ ಆ ಕಂಪ್ನಿಲಿ ನೋಟಿಸ್ ಪೀರಿಯಡ್ ಸರ್ವ್ ಮಾಡಬೇಕಿರುತ್ತೆ. ಅದು ಎಷ್ಟು ಅಂತ ಕೊಡಿ. ಇನ್ನೇನಾದ್ರು ಡೈರೆಕ್ಟಾಗಿ ಜಾಯ್ನ್ ಆಗ್ತಿದ್ದೀರಾ ಅಂದರೆ ಇಲ್ಲಿ ಕ್ಯಾನ್ ಜಾಯಿನ್ ರೈಟ್ ಅವೇ ಅಂತೆಲ್ಲ ಕೊಡ್ಬೋದು. ಇನ್ನು ಕರೆಂಟ್ ಸಿಟೀಸ್, ಈಗ ಎಷ್ಟು ಸ್ಯಾಲ್ರಿ ಇದೆ ಅಂತ ತಿಳಿಸ್ಕೊಡ್ಬೇಕು. ಅದ್ರ ಮೇಲೆ ಇದು ಮಾಡ್ತಾರೆ. ಇನ್ನು ನೀವು ಫ್ರೆಷರ್ ಆಗಿದ್ರೆ 4.5 ಲ್ಯಾಕ್ ಹೇಳಿದ್ನಲ್ಲ ಅಷ್ಟು ಬರುತ್ತೆ. ಇನ್ನು ಹಾಗೆ ಇಲ್ಲಿ ಸ್ವಲ್ಪ ಕ್ವಶನ್ಸ್ಗಳಿದೆ, ಅದನ್ನೆಲ್ಲ ನೋಡ್ಬಿಟ್ಟು ಅದಕ್ಕೆ ಆನ್ಸರ್ ಮಾಡಿ. ಇನ್ನು ಇದ್ರ ಬಗ್ಗೆ ಹೇಗೆ ತಿಳ್ಕೊಂಡ್ರಿ, ನೀವು ಈಗ ಯೂಟ್ಯೂಬ್ ನೋಡ್ಬಿಟ್ಟು ತಿಳ್ಕೊತಾ ಇದ್ದೀರಾ. ಸೊ ಯೂಟ್ಯೂಬ್ ಅಂತ ಕ್ಲಿಕ್ ಮಾಡಿ. ಇನ್ನು ಯಾರು ಎಂಪ್ಲಾಯ್ ರೆಫರಲ್ ಇದೆಯಾ, ನಾನೇನಿದ್ರು ಎಂಪ್ಲಾಯ್ ಅಲ್ಲ. ಹಾಗೆ ನಿಮ್ಗೆ ಯಾರು ರೆಫರ್ ಮಾಡಿದರೆ ಅಕ್ಕಿ, ಇಲ್ಲಾಂದರೆ ನೋ ಅಂತ ಕೊಡಿ. ಆಮೇಲೆ ಈಗೇನಾದರೂ ನಿಮ್ಮ ಮೇಲೆ ಕೇಸಸ್ ಇದೆಯಾ, ಪೊಲೀಸ್ ಕೇಸ್ ಅದೆಲ್ಲ ಕೇಳ್ತಾರೆ. ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಆಮೇಲೆ ಇದನ್ನು ಕೊಟ್ಬಿಟ್ಟು ಸಬ್ಮಿಟ್ ಮಾಡಿ. ಅದಾದಮೇಲೆ ನಿಮಗೆ ಇಮೇಲ್ಗೆ ಇವರು ಒಂದು ಲಿಂಕ್ನ ಕಳಿಸ್ತಾರೆ.
ಅಲ್ಲಿ ನಿಮ್ಮದು ವಿಡಿಯೋ ರೆಸ್ಯೂಮ್ ಅಂದರೆ ಒಂದು 2-3 ನಿಮಿಷದ್ದು ವಿಡಿಯೋ ಮಾಡಿ ಹಾಕಬೇಕಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಂದರೆ ಲೈಕ್ ನಿಮ್ಗೆ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನೆಲ್ಲ ತಿಳಿಸ್ಬೇಕಿರುತ್ತೆ. ಯಾಕೆಂದರೆ ಅಲ್ಲಿ ನೀವು ಮಾತಾಡೋ ಸ್ಟೈಲಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಗಿದೆ ಅಂತ. ಅದರಲ್ಲೂ ನೀವೇನಾದರೂ ಸೆಲೆಕ್ಟ್ ಆದರೆ ಆಮೇಲೆ ಇವರು ನಿಮಗೆ ಇಂಟರ್ವ್ಯೂನ ತಗೊಂಡು ಜಾಬ್ನ ಕೊಡ್ತಾರೆ. ಸೊ ನಾನು ಈ ಡಿಟ್ಟೋ ಇನ್ಶೂರೆನ್ಸ್ ಬೆಟರ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನಿಂದ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಪೋಸ್ಟ್ಗಳನ್ನ ನೋಡಿದರೆ ಯೂಟ್ಯೂಬಲ್ಲಿ ಲೈಕ್ ಅಲ್ಲೇ ಹಾಕಿದ್ದೀನಿ ನೋಡಿ, ಒಬ್ಬರು ಆಲ್ರೆಡಿ ಇದೇ ರೀತಿ ನಾನು ವೀಡಿಯೋ ಮಾಡಿದ್ದೀನಲ್ಲ ಅದನ್ನ ನೋಡಿಬಿಟ್ಟು ಇದಕ್ಕೆ ಅಪ್ಲೈ ಮಾಡಿ ಜಾಯಿನ್ ಆಗಿದ್ದಾರೆ. ಅವ್ರಿಗೂ ಒಂದು ಒಳ್ಳೆ ಸ್ಯಾಲ್ರಿ ಸಿಗ್ತಾಯಿದೆ. ಅದು ವರ್ಕ್ ಫ್ರಮ್ ಹೋಮ್, ಮನೇಲೇ ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಈ ರೀತಿ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ನೀವು ಯಾವಾಗ ನೋಡ್ತೀರಾ ಆವಾಗಲೇ ಅಪ್ಲೈ ಮಾಡಿ. ಯಾಕೆಂದರೆ ಇದು ಫಿಲ್ ಆದ ಕೂಡಲೇ ಇದು ಕ್ಲೋಸ್ ಮಾಡಿಬಿಡ್ತಾರೆ. ಈಗ ಓಪನಿಂಗ್ ಇದೆ, ಅಪ್ಲೈ ಮಾಡಿದರೆ ಬೆಸ್ಟ್. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಇದು ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.